ಬುಡ್ರು ಮುನಿ ಬಾಗಿ ಬಂದಂಗಾತಲ್ಲ ಬಾರ ಯಾಕ ಕುಂದ್ರ ಬಾ. ಯಾಕೋ ಹೊತ್ತಾಗಿ ಬಂದಿಯಲ್ಲ ಯಾಕ ಕಾಳವ ಬರುವಂಥ ಪ್ರಸಂಗ ಬಂತು ಅದಕ್ಕೆ ಬಂದೀನಿ. ಕಾಳವ ಯಾಕ ಹಿಂದಕ್ಕೆ ನಾ ಏನು ನಿನ್ನ ತುಸ ಸಹಾಯ ಮಾಡೀನೇನ? ಏ ಯಾಕ ಮಾಡಿಲ್ಲನ ಜಗ್ ಸಹಾಯ ಮಾಡ್ಯವ. ಏನು ಒಂದು ಹೊತ್ನ್ಯಾಗ ನಮಗೆ ಕಷ್ಟದ ಪರಿಸ್ಥಿತಿ ಇತ್ತು, ಅವಾಗ ರೊಕ್ಕನೂ ಕೊಟ್ಟು ನಮಗೆ ನಾ ಎಲ್ಲ ಮಾಡಿವ ಯಾಕ. ಈಗಿಲ್ಲಂತ ಯಾರಂದ್ರೆ ಯಾಕ ಇಲ್ಲಂತ ನೀ ಏನು ಅಂದಿಲ್ಲ. ಆದ್ರೆ ನಿನ್ನ ಮಗಳು ಕಾಲೇಜಿನಾಗ ನನ್ನ ಮಗಳು ಕೂಡ ಹ್ಯಾವ ಮಾಡ್ತಾಳಂತ. ಆಕಿ ನಮ್ಮ ನಿಗೆ ನಿಮ್ಮ ಮಗಳಿಗೆ ಕೂಡ ಗಣ ಪೇಟೆಂಟ್ ಅಂತ ನಿಮ್ಮ ಮಗಳು. ಅದೇನೋ ಎಲೆಕ್ಷನ್ ಮಾಡಕತ್ತಾರಂತ, ಆಕಿಗೆ ಜೈ ಜೈ ಅನ್ನಕತ್ತಾಳಂತಲ್ಲ ನಿನ್ನ ಮಗಳು. ನೋಡವಾ ಈಗ ಒಂದು ಹೊತ್ತು ಬಂದತಿ, ನಾನು ಸಹಾಯ ಮಾಡೀನಿ ಇಲ್ಲ ನಿನಗೆ. ಈಗ ನನ್ನ ಮಗಳಿಗೆ ನಿನ್ನ ಮಗಳ ನಾ ಸಹಾಯ ಮಾಡಂತೇಳು. ನನ್ನ ಮಗಳಿಗೆ ಇಲೆಕ್ಷನ್ನದಾಗ ಆಕೆ ಹಿಂದೆ ಅಡ್ಡಾಡಂತೇಳು. ಎಲ್ಲ ಹುಡುಗರು ಗೋಳೆ ಕಟ್ಕೊಂಡು ಆಕೆ ಪಾರಿಯಿಂದ ಅಡ್ಡಾಡ್ತಾವಂತ. ಯವ್ವ ಆಯ್ತವ ಯಾಕ ತಡಿ, ನೀನು ಇದ್ರಿಗೆ ಕರೆದು ಹೇಳಿಬಿಡ್ತೀನಿ. ಅದೇನೋ ರೇಣು ಬಾಯ್ಲಿ ಹೇಳಿ. ಅದೇನಕ್ಕ ನೀನ ಶಿವಲಿಲ್ಲ ಕೂಡ ಯಾವ ಮಾಡ್ತಿ ಅಂತ, ಅದೇನೋ ಇಲೆಕ್ಷನ್ದಾಗ ನೀನ ಆಕಿಗೆ ಸಹಾಯ ಮಾಡವಲ್ಲಿ ಅಂತಲೇ ಆಕಿ ಪಾರ ಹೋಗಿ ಮಾಡ್ತಿ ಅಂತ. ನೋಡುವ ಇವ್ರು ಬೇಕು ಬಾಡದ್ ಮಾಡ್ಯಾರ. ನಿಮ್ಮ ಅಪ್ಪ ಹೋಗಿಂದ ತುಸ ಸಹಾಯ ಮಾಡಿಲ್ಲ ಈಕೆ ಅಕ್ಕ. ಅವ್ರದ್ದು ದಿನ ಭಾಳ ಐತೆ ನಮ್ಮ ಮ್ಯಾಗ. ನಿಮ್ಮ ಅಪ್ಪನ ಇವ್ರ ಮನ್ಯಾಗ ಸನ್ಮಾನ ಏನ ಒಂದು ಹೊತ್ನ್ಯಾಗ ನಮಗೆಲ್ಲ ಕೊಟ್ಟು ನಡೆಸ್ಯಾರ್ಯವ. ಅಲ್ಲ ಆಕಿಗೆ ಸಹಾಯ ಮಾಡ್ತಂಗೆ ಅದೇನ ಏನೋ ಇಲೆಕ್ಷನ್ ಏನ ಅಂತಂದ್ಲು ಶಿವಲಿಲ್ಲವ. ಏನಾರೀ ನೀ ಯಾಕ ನನ್ನ ಮಗಳಿಗೆ ಕೂಡ ಯಾವ ಮಾಡ್ತಿ ಅಂತ, ಪಾರಿ ಕೂಡ ಅಡ್ಡಾಡ್ತಿ ಅಂತ. ನಿನ್ನ ಗೆಳತಿಯನ್ನೆಲ್ಲ ಕೂಡಿಸ್ಕೊಂಡು ಪಾರಿಗೆ ಓಟ್ ಹಾಕ್ರಿ ಅಂತ ಅಡ್ಡಾಡ್ತಿ ಅಂತ. ನೋಡಿಲ್ಲ ನಾನು ತುಸ ಸಹಾಯ ಮಾಡಿಲ್ಲ ಒಂದು ಹೊತ್ನ್ಯಾಗ. ನಿಮ್ಮ ಅಪ್ಪ ಹೋಗಿಂದ ಯಾರು ನಿಮ್ಮನ್ನ ಕರೆದು ಒಂದು ರೊಟ್ಟಿ ಕೊಟ್ಟಿಲ್ಲ. ನಾನು ಅಂತದ್ರಾಗೆಲ್ಲ ನೋಡ್ಕೊಂಡು ಹೋಗಿನಿ. ನಮ್ಮಪ್ಪನು ನಿಮ್ಮ ಮನ್ಯಾಗ ಅಷ್ಟು ದುಡ್ದಾನ ಅಂತ ಕೊಟ್ಟಿರ್ ತಗೋ. ನಮ್ಮವನು ನಿಮ್ಮ ಮನ್ಯಾಗ ಎಲ್ಲ ಮಾಡ್ಯಾಳ, ಮಾಡಿದ್ದಕ್ಕೆ ಮಾಡಿ. ನೀ ಏನು ಪೂಸೈಟಿ ಮಾಡಿದ್ ಬೇಕಿದವನ ನಮ್ಮ ಅವ್ಗ ಸಹಾಯನ ಏನೋ ಸುಮ್ಮಿರು. ನೋಡು ಹೆಂಗ್ ಮಾತಾಡ್ತಾವ ಇವೆಲ್ಲ ಮಾತು ಈಕಿವಲ್ಲವ ಅದಳಾಕಿ. ಪಾರಿ ನಮ್ಮ ನೆಗೆ ನಿಮ್ಮ ಮಗಳು ಹಗರದ ಆಕಿ ಎಲ್ಲಾರಿಗೆ ಕಲಿಸ್ಕೊಡ್ತಾಳ. ಎಲ್ಲಾನು ದಾರಿ ತಪ್ಸಾಕಿ ಆಕಿನ ಪಿಸರಿ ಹುಡ್ ಪಿಸರಿ. ನೋಡಿಲ್ಲ ನಿನ್ನ ಮಗಳು ಆಕಿ ಕೂಡ ಅಡ್ಡಾಡಿಲ್ಲ ಅಂದ್ರೆ ಹಳ್ಳಾನೆ ಹಿಡುತ್ತಾವ ನೋಡು. ಏನಕ್ಕೆ ಮಗಳು ಸಂಪನ್ನಿ ಸೊಕ್ಕಿನಾಕಿ ನೋಡ್ಸೋಲಿಲ್ಲ. ನಾ ಹೇಳ್ತೀನಿ ನಿಮ್ಮ ಮಗು ಹೇಳು, ಇದೆಲ್ಲ ಕಾಲೇಜಿನಿಂದ ಮನೆಗೆ ತಂದು ಯಾಕೆ ಇದನ್ನ ಮಾಡ್ತಿ? ನಾನು ಇಷ್ಟ ಬಿಡು, ನಾ ಯಾರು ಕೂಡ ಗೆಳತನ ಮಾಡ್ತೀನಿ, ಯಾರ ಪ್ರಚಾರಕರ ಅಡ್ಡಿರ್ತೀನಿ. ಅದು ಸಾಲೆಂದು ಇಲ್ಲಿ ಯಾಕೆ ತರ್ಬೇಕು ನೀನು? ಏಯ್ ನಮ್ಮವ್ವ ತುಸ ಹೆಲ್ಪ್ ಮಾಡಿಲ್ಲ ನಿಮಗೆ. ಅದ್ರ ಋಣ ತೀರಿಸ್ಬೇಕಿಲ್ಲ. ರೇಣಿ ನಿನಗೆ ರೊಕ್ಕ ಬೇಕನ? ಇನ್ನೂ ನಾನು ರೊಕ್ಕ ಕೊಡ್ತೀನಿ. ಎಲ್ಲ ಓಟು ನನಗೆ ಹಾಕಸ್ ನೀನು. ನಿನಗೇನು ಬೇಕು ಎಲ್ಲ ಹೆಲ್ಪ್ ಮಾಡಿಸ್ತೀನಿ ನಾನು. ತಾಯಿ ನೀ ಏನು ಹೆಲ್ಪ್ ಮಾಡೋದು ಏನು ಬೇಕಾಗಿಲ್ಲ. ನನಗೆ ಯಾರು ಕೂಡ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ. ನಿನ್ನ ಮಗಳು ಭಾಳ ಮಾತಾಡಕತ್ತಾಳ, ಒಂದಿಟ್ಟು ಆಕೆಗೆ ಚಂದಾಗ ಬುದ್ಧಿ ಹೇಳು. ನಾ ಎಲ್ಲ ಹೇಳ್ತೀನಿ ತಗೋ. ನಾ ಎಲ್ಲ ಹೇಳ್ತೀನಿ ತಗೋ. ಸಿಲಿಲ್ವ ನಾ ಎಲ್ಲ ಹೇಳ್ತೀನಿ ತಗೋ. ಮತ್ತಿಲ್ಲ ಅಂದ್ರೆ ಚಲೋ ಇರಂಗಿಲ್ಲ ನೋಡ್ತಂಗಿ. ನಾ ಹೇಳ್ತೀನಿ ಇದು ಪರಕಾಗತ್ತೆ ನೋಡು. ನಾ ಹೇಳ್ತೀನಿ ತಗೋ ಬೇಕ. ಅಲ್ಲನಾ ಆಯ್ತು ನಾ ಹೇಳ್ತೀನಿ ಹೋಗಿ. ಮತ್ತು ಊರಾಗ ಓಣ್ಯಾಗ ಬಾಳೆ ಮಾಡೋದು ಕಠಿಣ ಆಗುತ್ತೆ, ಹುಷಾರಿಂದ ಇರ್ರಿ. ಇನ್ನೂ ನನಗೆ 10,000 ರೂಪಾಯಿ ಕೊಡ್ಬೇಕು, ಬಾಕಿ ಐತಿ. ಅದನ್ನ ನೆನಪಿಟ್ಕೋ. ಯಾಕೆ ಬೇ ತಿಂಗಳ ಬಡ್ಡಿ ಕೊಡಂಗಿಲ್ಲ ನಾವು? ಏನೋ ಒಂದಿಟ್ಟು ಸುಮ್ಮಿರು. ಇವ ಯಾಕ ಇನ್ನೂ ತಿಳ್ಬೇಡಿ ಬಿಸಿ ರಕ್ತ ಮಾತಾಡ್ತ. ನಾ ಎಲ್ಲ ಹೇಳ್ತೀನಿ ಹೋಗಿ ಅಕ್ಕ. ನಡಿ ರೇಣಿ, ನೀ ನನ್ನ ಪರವಾಗಿ ಇರ್ಲಿಕ್ಕಂದ್ರೆ ನೋಡಿಲ್ಲ ನಮ್ಮ 10,000 ರೂಪಾಯಿ ಕೊಟ್ಟಲ್ಲ, ನಾಳೆ ಬಂದು ಇಸ್ಕೊಂಡ್ಬಿಡ್ತೀನಿ. ನೆನ್ಪಿಟ್ಕೋ, ನಾಳೆ ಕೊಟ್ಟು ಮುಂದೆ ಹೋಗ್ಬೇಕು ನೀನು. ಹೋಗ್ಲಿ ಸಾಲೆ ಮಾತಾಡ್ಬೇಕು. ಮನೆ ಅದು ಮನೆ ತೊಗೊಂಬಂದಾಯ್ತು ಸಾಲೆಂದು. ಅಲ್ಲವೇ ಮುನಿದಲ್ಲ ಮಾರಿಂದಲ್ಲ ಎದಕ್ಕೆ ಬೇಕು ಏನಕ್ಕೆ ನಿನಗೆ? ಸುಮ್ಮನೆ ಈಕೆಗೆ ಜೈ 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 ಅಂದ್ರೆ ಬರಂಗಿಲ್ಲ. ಇವ ಇನ್ನೂ ರೊಕ್ಕ ಕೊಡ್ಬೇಕು ಇವ. ಅಲ್ವೇ ಅದು ನನ್ನ ಇಷ್ಟ. ಪಾರಿ ನಾನು ಗೆಳತಿಯರು ಈಕೆ ಶೂಲಿ ಗಣಸೋಕಿನಿಕ್ಕಿದಾವೆ, ಚಂದ ಮಾತಾಡ್ಸಂಗಿಲ್ಲ. ಪಾರಿ ಎಲ್ಲ ಜೊತೆ ಚಂದ ಹೊಂದ್ಕೊಂಡು ಹೋಗ್ತಾಳ. ಕಷ್ಟ ಐತಂದ್ರೆ ಸಹಾಯ ಮಾಡ್ತಾಳ, ನೋಟ್ಸ್ ಎಲ್ಲ ಕೊಡ್ತಾಳ ನಮ್ಗೆ. ಈಕೆ ಏನೂ ಕೊಡಂಗಿಲ್ಲ. ಇಂತಾಕಿನ ಗೆದಿಸ್ಬೇಕನ ಹಾಗು. ನನ್ನ ಮಾತು ಕೇಳಿಯವ, ನಮ್ಗೆ ಯಾಕೆ ಬೇಕು? ಎದಕ್ಕೆ ಬೇಕು ನಮಗೆ? ನೋಡುವ ನಿಮ್ಮ ಅಪ್ಪ ಹೋಗಿಂದ ನನ್ನ ಪರಿಸ್ಥಿತಿ ಗಂಭೀರ ಐತಿ. ನೀನು ನಿನ್ನ ಕೊಟ್ಟು ಲಗ್ನ ಮಾಡಬೇಕು. ಇನ್ನು ಒಬ್ಬ ತಂಗಿದ ತಮ್ಮದಾನ, ಇನ್ನು ಇಟ್ಟೆಲ್ಲ ಐತೆವ ಈಗ ಹಠ ಹಿಡಿಬಿಡುವ. ಅವರು ಜಗಳ ಇದೆಲ್ಲ ನಮ್ಗೆ ಯಾಕೆ ಬೇಕು? ಯಾರಿಗ ಜೈ ಜೈ ಅನ್ಕೊಂತ ಹೋಗ್ಬಿಡ್ಬೇಕು ತಂಗಿ. ಸುಮ್ಮನೆ ಇದ್ದು ಬಿಡು. ಈಗ 10,000 ರೂಪಾಯಿ ಕೊಡು ಅಂತಂದ್ಲು. ನಾ ಎಜೆ ಮ್ಯಾಗ ಬಂದು ಕೂತ್ರೆ 10,000 ರೂಪಾಯಿ ಎಲ್ಲಿದ್ದ ತಂದು ಕೊಡ್ಲಿ ಆಕಿಗೆ? ಇಷ್ಟು ದಿನ ಎಲ್ಲೇ ಇತ್ತು ನಿಮ್ಮ ಅಪ್ಪಂದು, ಈಗ ಮನೆಗೆ ಕರ್ಕೊಂಬಂದ ನೋಡು ಮಲ್ಲಪ್ಪ. ನಾ ಹೇಳ್ತೀನಿ ಬಿಡುದು ಬಿಟ್ಟು ಆಸ್ತಿ ಸುದ್ದಿ ಮಾಡಿಸ್ಕೊ. ಅಪ್ಪ ಬುದ್ಧಿ ಇರಾಕಿಲ್ಲನ? ಅಲ್ಲ ಊರ ಮಂದಿ ಏನಂತಾರಂತಾರೆ ಗೊತ್ತಾಕಿರಕಿಲ್ಲನ? ಅವ್ನು ಬುದ್ಧಿ ಇತ್ತಂದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಿದ್ದ? ನನ್ನ ಗಂಡ ಬೆಂಕಿ ಉಂಡಿದ್ದಂಗದಾನ. ಇನ್ನು ನನ್ನ ಗಂಡನ್ಗೆ ಗೊತ್ತಾತಂದ್ರೆ ಮುಗಿದು ಹೋತು. ಇಲ್ಲಿ ಊರಾಗ ತಂದಿಟ್ಕೊಂಡಾನ, ಇನ್ನು ಅವ್ರು ಹೇಳಕ್ ನಿಂದಿರ್ತಾನ. ನಾ ಏನಾರು ಹೇಳಕತ್ರ ಮಲ್ಯಕ ನಿಮ್ಮಪ್ಪ ನಿಮ್ಮ ತವ್ರ ಮನ್ಯಾಗ ನೋಡ್ಕೊ, ನಿಮ್ಮ ಅಪ್ಪನ ನೋಡ್ಕೊ ಅಂತೇಳಿ ನಿಂತು ಬಿಡ್ತಾನೆ ಬೇಯವ್ವ. ಏನು ಮಾಡಲಿ ನಾನು ನಮ್ಮ ಜಲಮಾನ ಹೊರುತ್ತೀರಿ ನೋಡಿ ನೀವು. ನನಗೇನು ಹೇಳ್ತೀರಿ ನಿಮ್ಮ ಅಪ್ಪಗ? ಮತ್ತು ಬಾಯಾಗ ಚಂದ ಬೇಗ ಬರ್ತಾವು. ಬ್ಯಾಡ ಕಟ್ಕೊಂಡಿರೋ ಪತಿ ಅನ್ನಬಾರ್ದಂತ ಸುಮ್ಮನೆ ಇರ್ತೀನಿ ನಾನು. ಒದರಾಡ್ಬೇಡ್ಬಿ, ಸಮಾಧಾನ ಮಾಡ್ಕೊ. ಅಲ್ವಿ BP ಹೈ ಐತಿ, ಏನ್ ತಿನ್ನಾರ ಆದ್ರೆ ನಿನಗ? ಅವ ಅಪ್ಪ ಚಂದಗ ಇರ್ತಾನ, ಒಂದಿಟ್ಟು ಸಮಾಧಾನದಿಂದ ಇರು. ಏನ್ ಸಮಾಧಾನದಿಂದ ಇರುದು? 3 ಮಕ್ಕಳನ್ನ ಹಡ್ದಾರ. ಆಯ್ಕೆ ನೋಡಲ್ಲಿ ಮ್ಯಾತ್ರ ಮಳ್ಳಿ ಹೆಂಗ್ ಬಂದಿದ್ಲ. ಮಳ್ಳಿ ಮೆಂತ ಕಾಲ ಇಟ್ಟಾಗ 3 ಮತ್ತೊಂದು ಅಂದ್ಲು ಅಂತ.
ಈ ಮಳ್ಳ ವಯಸ್ಸಿನ್ಯಾಗ ನೋಡಾಕಿ ಹೆಂಗ ಮುದುಕನ ಬುಟ್ಟಿ ಹಾಕೊಂಡು 3 ಮಕ್ಕಳು ಹಿಡ್ದಾಳ ಊರ್ ಮಳ್ಳಿ. ಈಗ ನಾಟಕ ಮಾಡ್ಕೊಂತ ಓಡ್ ಬಂದ ಇಲ್ಲಿಗೆ. ನೋಡು ಮಲ್ಲಪ್ಪ, ನಿಮ್ಮ ಅಪ್ಪ ಬಿಟ್ರನ ಅವ್ರ ಹೆಸರಲ್ಲೇ ಆಸ್ತಿ ಮಾಡ್ತಾನ. ಬಿಡುದು ಬಿಟ್ಟು ಆಸ್ತಿ ನಿನ್ನ ಹೆಸರಲ್ಲೇ ಮಾಡ್ಕೊ. ಈಗ ತುಂಬ ಆಕತ್ತೇನ್ ಬಿ? ಅದು ಅಪ್ಪ ಕಳಿಸಿದ್ದ ಆಸ್ತಿ ಬಿ. ನಿಮ್ಮ ಅಪ್ಪ ಕಳ್ಸಿದ್ರ ಯಾಕ? ಹಂಗಲ್ಲ, ನಾನು ಶ್ರಮ ಪಟ್ಟಿಲ್ಲನ? ಯಾಕೆ ನೀ ದುಡ್ದಿಲ್ಲನ? ನಿಮ್ಮ ಅಪ್ಪ ದುಡ್ದಾನ? ಹಂಗಾರ ಒಟ್ಟು ಅವ್ರಿಗೆ ಮಾಡ್ತಾನ. ಹಂಗಾದ್ರೆ ಬಿಟ್ರೆ ನಿಮ್ಮ ಅಪ್ಪ ಅವ್ರಿಗೆ 2 ಗಂಡು ಹುಡುಗರು ಅದಾವ, ಅದೊಂದು ಹುಡುಗಿ ಐತಿ. ಅಲ್ಲನ ಒಟ್ಟು ಅವ್ರಿಗೆ ಮಾಡ್ತಾನ. ಮಲ್ಲಪ್ಪ ನನ್ನ ಮಾತು ಕೇಳು, ನಾಳೆ ನಿನಗೂ ಒಂದು ಬದುಕೈತಿ. ನಿನ್ ಹೆಂಡತಿ ಬರ್ತಾಳ, ಮತ್ತೆ ನಿನಗೂ ಮಕ್ಕಳು ಮರಿ ಎಲ್ಲ ಹಾಕವು. ನಿನ್ ನೋಡೋರು ಯಾರಪ್ಪ? ಒಬ್ಬಕ್ಕೆ ತಂಗಿದಾಳ. ಎಲ್ಲ ಇರ್ತಾವಪ್ಪ. ಒಂದು ಹೇಳ್ತಾನೆ ನೋಡು ಮಲ್ಲಪ್ಪ, ಇವತ್ತು ಮನೆಗೆ ಬರ್ತಾನಲ್ಲ ನಿಮ್ಮ ಅಪ್ಪಗೆ ಬೇಸ ಜಾಡಿಸಿ ನನ್ನ ಹೆಸರಲ್ಲೇ ಆಸ್ತಿ ಮಾಡಂತೇಳ. ಯವ್ವ ನೀನು ಬುದ್ಧಿಗೇಡಿ ನಾದಿ. ಅಣ್ಣ ಹೆಂಗ್ ಮಾತಾಡಕ್ ಬರ್ತೈತಿ ಹೇಳು? ತಂಗಿ ಮುಂದೆ ಎಜು ಬೀಸ್ ಮಾತಾಡಕ್ ಬರ್ತೈತನ? ಎಂದಾರ ಅಣ್ಣ ಅಪ್ಪನ ಇದ್ರಿಗೆ ಮಾತಾಡಿದ್ ನೋಡಿ ಅಣ್ಣ? ಯವ್ವ ಅಣ್ಣ ಹೆಂಗ್ ಮಾತಾಡಕ್ಕಾಗತ್ತ? ನೀ ಮಾತಾಡ ಅಪ್ಪಗ. ಯಾರ್ಯಾರನ್ನಾರ ಕರ್ಕೊಂಬರ್ತಿ ಆಸ್ತಿನ ನನ್ನ ಮಗನ ಹೆಸರಲ್ಲೇ ಬರಿ ಅಂತ ಹೇಳು. ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಆದ್ರೆ ಅಪ್ಪ ಮಾಡೋದು ನನಗೆ ಯಾಕೆ ಸರಿ ಅನ್ಸವಲ್ದು. ಆ ಹೆಣ್ಮಳು ಹೆಂಗಾರ ಬಂದಿದ್ದಾಳಕಿ? ಬುದ್ಧಿಗೆ ತೇತಿಲ್ ಮಲ್ಲಪ್ಪ. ಹೆಂಗ್ ಬಂದಾಳ ಅಂದ್ರ ದೊಡ್ಡ ಆಸ್ತಿ ಮನ ನೋಡ್ಯಾಳ, ಬುಟ್ಟಿ ಹಾಕೊಂಡಾಳ. ಇನ್ನೇನೈತಿ ಊರಾಗ ಹಿಂಗತಿ ಊರಿಗೆ ಬಂದು ತಗೊಂತ ಕುಂತು ಆಸ್ತಿ ತಗೊಂಡು ಹೋಗಕ್ ಬಂದಾಳಕಿ. ನಿಮ್ಮ ಅಪ್ಪನ ತಿಳಿ ಆಸ್ತಿ ತಗೊಂಡು ಹೋಗಕ್ ಬಂದಾಳಕಿ. ಹೌದೌದು, ಅವ್ರು ಹೇಳೋದು ಬರಬರಿ ಐತೆನ. ಆಸ್ತಿ ತಗೊಂಡು ಹೋಗಕ ಬಂದಾಳಕಿ. ಸೌಮ್ಯ ಏನ್ ಅನ್ನಕಿಲ್ವ? ಊರ ಮಂದಿ ಅವ್ರು ಹಚ್ಕೊಟ್ಟು ಮಲ್ಲಪ್ಪ ಆಸ್ತಿ ಬರ್ಸ್ಕೊಂಡು ನೋಡ್ ಅನ್ನಂಗಿಲ್ಲ. ಏನ ನೀ ಇಷ್ಟು ಸಂಪನ್ನಾಗಿರ್ಬಾರ್ದು. ಹಿಂಗ್ ಸಂಪನ್ನಾಗಿದ್ರನ ಅಯ್ಯ ನಿನ್ನ ತುಳ್ದ ಬಿಡ್ತಾರ. ಯಾರಂತಾರ ಅನ್ನೋರು ಅಂತಿರ್ತ ಸುಂದರ ಏನ ನೀನು? ಹಂಗಾರ ಆ ಹುಡುಗರಿಗೆ 3 ಮಂದಿಗೆ ಆಸ್ತಿ ಸಮಾನತಾಗ ಮಾಡ್ತಾನ, ನಿನ್ನ ಕೈಯಾಗ ಸೊಂಪ್ ಕೊಡ್ತಾನ ನಮ್ಮಪ್ಪ. ಅವಾಗ ಹಿಂಗೆ ಹೇಳ್ಕೊಂತ ಅಡ್ಯಾಡ್ತೇನ? ಮಲ್ಲಪ್ಪ ಇಲ್ಲಿ ಕೇಳಿ, ನಿಮ್ಮಪ್ಪ ದುಡ್ದಿಲ್ಲ ಅಂದಿಲ್ಲ, ಅವಂದ ದುಡ್ದಾನ. ಆದ್ರೆ ಅದ್ರ ತಕ್ಕಂತೆ ಖರ್ಚು ಮಾಡೇನಪ್ಪ. ನಿಮ್ಮಪ್ಪ ತುಸ ಖರ್ಚು ಮಾಡಿಲ್ಲಪ್ಪ. ಈಗೂ ಬಿಟ್ರಂದ್ರೆ ಒಟ್ಟು ಆಸ್ತಿ ಅವ್ರಿಗೆ ಹೋಗುತ್ತಾ. ಈ ಮನ್ಯಾಗ ನೀ ಸನ್ಮನ್ನಾಗಿ ಅದಕ್ಕಟ್ಟು ಬಡ್ಕೊಂತೀನಿ ನಾನು. ಯೋಬಿ ಆ ಹೆಣ್ಮಾಳು 100 ಬಿಡಿಸ್ಬೇ. ಇಲ್ಲ ಅಂದ್ರನ ಅಯ್ಯಯ್ಯೋ ಮುಗ್ದ ಹೋತಾಕಿ ಊರಾಗ ತಗೊಂತ ಅಡ್ಡಾಡಿ ಬಿಡ್ತಾಳ ಮಂದಿ. ಆಚಿಕವಾಲ್ತಾರ, ಕಣ್ಣೀರಿಗೆ ಗಣ ಕರಗ್ತಾರ ಮಂದಿ. ಯವ್ವ ಫೋನ್ ಬಂದ ತಡಬಿ, ನೀವು ಮಾತಾಡ್ತಿರ್ ಬರ್ತೀನಿ. ಯವ್ವ ಇವ ಅಣ್ಣ ಶಾನೇವಿಲ್ಲ. ಇವ ಒಂಥರ ಬೋಳೆ ಮನುಷ್ಯ ಅದನ. ಎಲ್ಲಾರು ಚಂದಿಗಿರ್ಲಿ ಅನ್ನೋ ಬುದ್ಧಿ ಐತಿ ಇವಂಗ. ಒಂಥರ ಆಕಳಂತ ಮನುಷ್ಯ ಬಿ ಅಣ್ಣ. ಅವಂಗ ಅನ್ಯಾಯ ಮಾಡ್ತಾನಪ್ಪ. ನೀನ ಹೆಂಗಾರ ಮಾಡಿ ಹೆಣ್ಮಾಳು ಅಪ್ಪ ಇರ್ಲಾರ್ದಾಗ ಹೋಗಿ ಬೇಷ ಜಾಡಿಸಿ ಬಾ ನೀನು. ನಾನ ಮಕ್ಳಿಗೆ ಕಾಲ ಒಂದು ಓಡ್ ಹೋಗಿರ್ಬೇಕು ನೋಡ ಹೆಣ್ಮಾಳು ಮನಿ ಬಿಟ್ಟು. ಹಂಗತಿ ಮಾಡು. ನನಗೇನು ಹೊಟ್ಟು ಹೊಡಿಯಕತ್ತಿಲ್ವ? ಬುದ್ಧಿಗೆ ಇದಿರಾಕಿಲ್ಲ ನಿಮ್ಮ ಅಪ್ಪಗೆ. ಆಕಿ ಬಾ ಮಾಡಿ ನಿನಕಿನ ಒಂದು 2-3 ವರ್ಷ ಅಷ್ಟ ದೊಡ್ಡಕ್ಕೆ ಇರ್ಬೇಕು ಆಕಿ. ಅಂತಾಕಿನ ಇಟ್ಕೊಂಡಾನಂದ್ರ ನಾಚಿಗೆ ಮಾನ ಮರ್ಯಾದೆ ಇರಾಕಿಲ್ಲ ನಿಮ್ಮ ಅಪ್ಪಗೆ. ಮತ್ತೆ ಅದು ಹುಡುಗಿ ಕರ್ಕೊಂಬಂದಾನ. ಇನ್ನು ಊರಾ ತಲೆ ಎತ್ತಿ ಅಡ್ಡಾಡೋಂಗಿಲ್ಲ ನೋಡು. ಯವ್ವ ನಾ ಏನು ಮಾಡಲಿ ಯವ್ವ? ಇನ್ನು ನಿಮ್ಮ ಅತ್ತಿ ಗಂಡ ಗೊತ್ತಾತಂದ್ರೆ ಯವ್ವ ಕವ 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 ಅಂತ ನಾವು ಹೆಣ್ಣ ಕೊಡಂಗಿಲ್ಲ ನಮಗೆ. ಆಕೆ ಸುಲಿಲಿನ ಕೊಡಂಗಿಲ್ಲ ನನ್ನ ಮಗಗೆ. ಇನ್ನೂ ಒಂದಿಟ್ಟು ಸಾಲಿ ಕಲ್ತಾಕಿದಾಳ ನನ್ನ ಮಗನು ಬೋಳೆ ಮನುಷ್ಯ. ಅದಕ್ಕೆ 2 ಜತ್ ಆಗಿ ಮಾಡ್ಕೊಂಡು ತಿಂದು ಹೋಗ್ಕೊಂಡು ಹೋಗವಂತ ನಾ ಅಂತೀನಿ. ಈಗ ನೋಡಿದ್ರೆ ನಿಮ್ಮ ಅಪ್ಪ ಊರಾಗ ತಂದು ಇಟ್ಕೊಂಡಾನ. ನಿಮ್ಮ ಅತ್ತಿ ಗಂಡ ಗೊತ್ತಾತಂದ್ರೆ ನಂಗೆ ಹೆಣ್ಣ ಕೊಡಂಗಿಲ್ಲ ಮನೆಗೆ. ಅದಕ್ಕೆ ಬೇ ಹೇಳಾಕತ್ತಿದ್ದು ನೀವು ಮನೆ ಬಿಡಿಸಕಿನ 3 ಹೊತ್ತು ಆಕಿ ಮುಂದೆ ಕುಂತಿರ್ತಾನ. ಎದಕ್ಕೆ ಹೊರಗೆ ಹೋಗ್ಕನಿಲ್ಲ ಅಪ್ಪ. ನೀವು ಹೋಗಿ ಜಾಡಿಸಿ ಬಾ.